ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನೆಲ್. ನೀವು ತಮ್ನೇಲಲ್ಲಿ ನೋಡಿದ ಹಾಗೆ ನಾವು ಉಚ್ಚಿಲ ದಸರಕ್ಕೆ ಹೋಗ್ತಾ ಇದ್ದೇವೆ. ದಸರಾ ಅಂತ ಹೇಳುವಾಗ ನಮಗೆ ಮೊದಲೆಲ್ಲ ಮೈಸೂರು ದಸರಾ ನೆನಪಾಗ್ತಾ ಇತ್ತು. ಆದರೆ ಈಗ ನಮ್ಮ ಉಡುಪಿಯ ಉಚ್ಚಿಲ ದಸರಾ ಅದಕ್ಕೇನು ಕಮ್ಮಿ ಇಲ್ಲ ಅಂತ ನಮಗೆ ತೋರಿಸ್ತಾ ಉಂಟು. ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಬನ್ನಿ ಈ ಬಾರಿ ಉಚ್ಚಿಲ ದಸರಾ ಎಷ್ಟು ವಿಜೃಂಭಣೆಯಲ್ಲಿ ನಡೀತಾ ಉಂಟ ಅಂತ ಹೇಳಿ ನೋಡ್ಕೊಂಡು ಬರುವ. ನೀವಿಲ್ಲಿ ನೋಡ್ತಾ ಇರ್ಬೋದು ರಸ್ತೆಗಳು ದೀಪಾಲಂಕಾರದಿಂದ ಎಷ್ಟು ಉಜ್ವಲಿಸ್ತಾ ಇದೆ ಅಂತ. ಇದು ಕಾಪು ಇಂದ ಪಡುಬಿದ್ರೆ ತನಕ ಹೀಗೆ ದೀಪಾಲಂಕಾರ ಮಾಡಿದ್ದಾರೆ. ಇಲ್ಲೀಗ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ. ಉಡುಪಿ ಜಿಲ್ಲೆಯ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಸರ್ತಿ 4ನೇ ವರ್ಷದ ದಸರಾ ಸಂಭ್ರಮ. ಇದು ಸೆಪ್ಟೆಂಬರ್ 22ರಿಂದ ಸ್ಟಾರ್ಟ್ ಆಗಿ ಅಕ್ಟೋಬರ್ 2ರ ತನಕ ಅಂದರೆ 11 ದಿನ ದಸರಾ ಆಚರಣೆ ನಡೀತಾ ಉಂಟು. ಉಚ್ಚಿಲ ಮಹಾಲಕ್ಷ್ಮಿಯನ್ನು ನೋಡಲಿಕ್ಕೆ ಉಡುಪಿಯವರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ಕೂಡ ಜನ ಬರ್ತಾ ಇದ್ದಾರೆ. ಹಾಗೆ 11 ದಿನ ಕೂಡ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ನವರಾತ್ರಿಯ ವಿಶೇಷತೆ ಏನಂತ ಹೇಳಿದರೆ ನವದುರ್ಗೆಯರ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇದು ದೇವಸ್ಥಾನದ ಮುಂಭಾಗ. ಒಳಗಡೆ ನೀವು ಬರುವಾಗ ನೋಡ್ಬೋದು ದೀಪಾಲಂಕಾರ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತ ಹೇಳಿದರೆ. ಒಂದೊಂದು ಡಿಸೈನ್ ಕೂಡ ಇಲ್ಲಿ ನೋಡಿ, ಗಣಪತಿ ಆಗಿರ್ಬೋದು, ನವಿಲು ಆಗಿರ್ಬೋದು, ಅಥವಾ ಹೂವಿನ ಆಕೃತಿ ತುಂಬ ಸುಂದರವಾಗಿ ಬ್ರೈಟ್ ಆ್ಯಂಡ್ ಕಲರ್ಫುಲ್ ಆಗಿ ಕಾಣಿಸ್ತಾ ಉಂಟು. ಹಾಗೆ ಇಲ್ಲಿ ನಡ್ಕೊಂಡು ಹೋಗುವ ದಾರಿಯಲ್ಲಿ ಕೂಡ ನೀವು ಮೇಲೆ ನೋಡಿದರೆ ಎಷ್ಟು ಚೆಂದ ಮಾಡಿ ಅರೇಂಜ್ ಮಾಡಿದ್ದಾರೆ ಲೈಟಿಂಗ್ಸ್ ಅಂತ. ನಾವೀಗ ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿದ ಜಾಗಕ್ಕೆ ಬಂದಿದ್ದೇವೆ. ಇದು ಶೈಲಪುತ್ರಿ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ರೂಪವನ್ನು ಪೂಜಿಸ್ತಾರೆ. ಶೈಲಪುತ್ರಿ ಅಂತ ಹೇಳಿದರೆ ಪರ್ವತರಾಜನ ಮಗಳು. 2ನೇ ದಿನ ದೇವಿಯನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸ್ತಾರೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂದಿದೆ. ಇದು ಚಂದ್ರಘಂಟಾ ದೇವಿ. ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜಿಸ್ತಾರೆ. ಇದು ಕೂಷ್ಮಾಂಡ ದೇವಿ. ಚತುರ್ಥಿ ಅಥವಾ 4ನೇ ದಿನದಂದು ಈ ದೇವಿಯ ಪೂಜೆಯನ್ನು ಮಾಡುತ್ತಾರೆ. ಇದು ಸ್ಕಂದಮಾತೆ. ನವರಾತ್ರಿಯ 5ನೇ ದಿನ ದುರ್ಗೆಯ 5ನೇ ಅವತಾರ ಆಗಿರುವ ಸ್ಕಂದಮಾತೆಯನ್ನು ಪೂಜಿಸ್ತಾರೆ. ಇದು ಕಾತ್ಯಾಯಿನಿ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧಿಸ್ತಾರೆ. ಇದು ಕಾಳರಾತ್ರಿಯ ಅವತಾರ. ನವರಾತ್ರಿಯ 7ನೇ ದಿನ ತಾಯಿ ಕಾಲರಾತ್ರಿಯನ್ನು ಪೂಜಿಸ್ತಾರೆ. ಈ ರೂಪದಲ್ಲಿ ತಾಯಿ ತುಂಬ ರೌದ್ರಾವತಾರ ಮತ್ತು ತುಂಬ ಕಪ್ಪಾಗಿ ಕಾಣಿಸ್ತಾ ಇರ್ತಾರೆ. ಇದು ಮಹಾಗೌರಿ. ನವರಾತ್ರಿಯ 8ನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಇದು ಸಿದ್ಧಿದಾತ್ರಿ. ನವರಾತ್ರಿಯ ದುರ್ಗೆಯ 9ನೇ ಅವತಾರ. ಇಲ್ಲಿ ಶಾರದಾ ಮಾತೆಯನ್ನು ನೋಡ್ಬೋದು ನೀವು, ಎಷ್ಟು ಸುಂದರವಾಗಿ ಅಲಂಕರಿಸಿದ್ದಾರೆ ಅಂತ. ಈ ಎಲ್ಲ ನವದುರ್ಗೆಯರನ್ನು 11ನೇ ದಿನ ತುಂಬ ಅದ್ಧೂರಿಯಾಗಿ ಮೆರವಣಿಗೆ ಮಾಡ್ತಾರೆ. ಮಧ್ಯಾಹ್ನ ಸುಮಾರು 2:30ಕ್ಕೆ ಮೆರವಣಿಗೆ ಶುರುವಾಗ್ತದೆ ಮತ್ತು ರಾತ್ರಿ 10:30 ಹಾಗೆ ಕಾಪು ಕಡಲ ತೀರದಲ್ಲಿ ಜಲಸ್ತಂಭನ ಮಾಡ್ತಾರೆ. ಇಲ್ಲಿ ವಸ್ತು ಪ್ರದರ್ಶನ ಕೂಡ ಇತ್ತು. ಇದರಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಗಿಡಗಳಿಂದ ಹೇಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಹೇಗೆ ಝೂಮರ್ ಲೈಟ್ಸ್ ಎಲ್ಲ ಇರ್ತದಲ್ಲ, ಹಾಗೆ ಇಲ್ಲಿ ನೋಡ್ಬೋದು ತೆಂಗಿನ
ಚಿಪ್ಪು ಅಥವಾ ಗೆರಟೆ ಏನಿರ್ತದಲ್ಲ ಅದರಲ್ಲಿ ಗಿಡಗಳನ್ನು ನೆಟ್ಟು ಅದೇ ಝೂಮರ್ ಆಕೃತಿಯಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಹೂವಿಂದ ತುಂಬ ಕಲಾಕೃತಿಗಳನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಹೂವಿಂದ ಈ ಥರ ಎಲ್ಲ ಮಾಡಲಿಕ್ಕೆ ಆಗ್ತದಾ ಅಂತ ಆಶ್ಚರ್ಯ ಆಗ್ತದೆ. ಇದೆಷ್ಟು ಕ್ಯೂಟಾಗಿ ಒಂದು ಆನೆ ಮಾಡಿದ್ದಾರೆ ನೋಡಿ. ಹಾಗೆ ಡೊರೆಮಾನ್ ಮಾಡಿದ್ದಾರೆ, ಪಕ್ಷಿ ಮಾಡಿದ್ದಾರೆ. ಹಾಗೆ ತುಂಬ ಥರದ ಹೂವಿಂದ ಮಾಡಿರುವ ಕಲಾಕೃತಿಗಳನ್ನು ನೀವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ನೀವು ನೋಡ್ಬೋದು ತರಕಾರಿಯಿಂದ ಎಷ್ಟು ಚಂದ ಕಲಾಕೃತಿಗಳನ್ನು ಮಾಡಿದ್ದಾರೆ ಅಂತ ಹೇಳಿ. ಪಂಪ್ಕಿನ್ನಿಂದ ವಾಟರ್ಮೆಲನ್ ಅಥವಾ ಬೇರೆ ತರಕಾರಿಗಳು, ಇದೆಲ್ಲ ಎಷ್ಟು ಸುಂದರವಾಗಿ ಡೀಟೇಲಿಂಗ್ ನೋಡ್ತಾ ಇರ್ಬೋದು. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಆ ಮೀನು. ನಮ್ಮ ತುಳುನಾಡು ಕರಾವಳಿಯ ಸೊಬಗನ್ನು ತೋರಿಸುವ ಪ್ರಯತ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಹಾಗೆ ಬೇರೆ ಬೇರೆ ಥರದ ಸ್ಟೋನ್ ಆರ್ಟ್ ಆಗಿರ್ಬೋದು, ಬಾಟಲ್ ಆರ್ಟ್ ಆಗಿರ್ಬೋದು, ಮತ್ತು ಫೋಟೋ ಫ್ರೇಮ್ಸ್, ಪೇಂಟಿಂಗ್ಸ್, ಇದೆಲ್ಲ ಕೂಡ ನಿಮಗೆ ನೋಡಲಿಕ್ಕೆ ಉಂಟು. ಹಾಗೆ ಇಲ್ಲಿ ಬರ್ಡ್ ಎಕ್ಸಿಬಿಷನ್ ಕೂಡ ಇತ್ತು. ತುಂಬ ಥರದ ಪಕ್ಷಿಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಈ ವಿಡಿಯೋದಲ್ಲಿ. ಹಾಗೆ ಇಲ್ಲಿ ಮೀನಿನ ಎಕ್ಸಿಬಿಷನ್ ಕೂಡ ಇತ್ತು. ತುಂಬ ಥರದ ಮೀನುಗಳನ್ನು ಇಲ್ಲಿ ನೀವು ನೋಡ್ಬೋದು.
ಈ ಸ್ಯಾಂಡ್ ಆರ್ಟ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ನೋಡಿದ್ರಲ್ಲ ಉಚ್ಚಿಲ ದಸರಾ ಹೇಗೆ ವಿಜೃಂಭಣೆಯಿಂದ ನಡೀತಾ ಉಂಟು ಅಂತ. ಇಷ್ಟು ಅದ್ಧೂರಿಯಾಗಿ ನಡೀತಾ ಉಂಟು ಅಂತ ಹೇಳಿದರೆ ಅದರ ಹಿಂದೆ ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿಯ ಆರ್ಗನೈಸರ್ಸ್ ಆಗಿರ್ಬೋದು ಮತ್ತು ವಾಲಂಟಿಯರ್ಸ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ದೇವರ ದರ್ಶನ ಕೂಡ ನೀವು ತುಂಬ ಹತ್ತಿರ ಹೋಗಿ ಕಣ್ತುಂಬಿಸ್ಕೊಳ್ಬೋದು. ಉಚ್ಚಿಲ ದಸರಾ ಅಕ್ಟೋಬರ್ 2 ತನಕ ನಡೀತದೆ. ಹಾಗಾಗಿ ನೀವು ಇನ್ನೂ ಹೋಗಲಿಲ್ಲಾದರೆ ಅಲ್ಲಿಗೆ ಒಮ್ಮೆ ಹೋಗಿ ಬನ್ನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.